ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಅತಿ ಸರಳ ರೀತಿಯಲ್ಲಿ ನಮ್ಮಿಂದ ದೂರವಾದಂತಹ ಒಬ್ಬ ವ್ಯಕ್ತಿಯನ್ನ ಮರಳಿ ನಮ್ಮ ಜೀವನದಲ್ಲಿ ಹೇಗೆ ಪಡೆಯಬಹುದೆಂಬುದನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲಿದ್ದೇನೆ. ನಮ್ಮ ವೀಕ್ಷಕರಲ್ಲಿ ಅನೇಕರು ನಮಗೆ ಕರೆ ಮಾಡಿ ಕೇಳಿರುವಂತಹ ಪ್ರಶ್ನೆ ಎಂದರೆ, ವಶೀಕರಣ ವಿದ್ಯೆಗಳಲ್ಲಿ ಪ್ರಯೋಗಿಸಲು ತುಂಬ ಸರಳ ಮಾದರಿಯಲ್ಲಿದ್ದರೂ ಸಹ ಅತಿ ಶಕ್ತಿಯುತವಾದಂತಹ ಒಂದು ತಂತ್ರವನ್ನು ತಿಳಿಸಿಕೊಡು ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಮತ್ತು ಮೇಲ್ಗಳ ಮುಖಾಂತರ ಕೇಳಿರುತ್ತಾರೆ. ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ಅತಿ ಸರಳ ಮಾರ್ಗದಲ್ಲಿ ಮತ್ತು ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ಈ ವಿಡಿಯೋದ ಮುಖಾಂತರ ತಮಗೆ ತಿಳಿಸಲಿದ್ದೇನೆ. ಮೊದಲಿಗೆ, ನಾವು ಮಾಡುವಂತಹ ಯಾವುದೇ ತಂತ್ರಗಳಲ್ಲಿ ನಮಗೆ ಪರಿಪೂರ್ಣವಾದಂತಹ ನಂಬಿಕೆ ಇರಬೇಕು. ಪರಿಪೂರ್ಣವಾದಂತಹ ನಂಬಿಕೆ ಮತ್ತು ವಿಶ್ವಾಸದಿಂದ ಪ್ರಯತ್ನಿಸಿದ್ದೇ ಆದಲ್ಲೇ ನಾವು ಈ ತಂತ್ರದಿಂದ ನಿರೀಕ್ಷಿತವಾದಂತಹ ಒಂದು ಫಲಿತಾಂಶವನ್ನು ಪಡೆಯಬಹುದು. ನಾನು ನಮ್ಮ ಎಲ್ಲ ವಿಡಿಯೋಗಳಲ್ಲೂ ತಮ್ಮಲ್ಲಿ ಮಾಡಿಕೊಳ್ಳುವಂತಹ ಮನವಿ ಏನೆಂದರೆ, ಈ ರೀತಿಯ ತಂತ್ರಗಳನ್ನು ತಾವು ಕೇವಲ ಒಳ್ಳೆಯ ಉದ್ದೇಶಗಳಿಗಾಗಿ ಮಾತ್ರ ಬಳಸಿಕೊಳ್ಳಬೇಕು. ಮನಸ್ಸಿನಲ್ಲಿ ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಳನ್ನಿಟ್ಟುಕೊಂಡು ಈ ರೀತಿಯ ತಂತ್ರಗಳನ್ನು ಯಾವ ಒಬ್ಬ ವ್ಯಕ್ತಿಯ ಮೇಲೂ ಸಹ ಪ್ರಯೋಗಿಸಬಾರದು. ಇಂದಿನ ಈ ತಂತ್ರವನ್ನು ತಾವು ಭಾನುವಾರ ಅಥವಾ ಮಂಗಳವಾರದಂದು ನಿಮಗೆ ಅನುಕೂಲಕರವಾದಂತಹ ಸಮಯದಲ್ಲಿ, ಇದಕ್ಕೆ ನಿರ್ದಿಷ್ಟವಾದಂತಹ ಸಮಯವೆಂದೇನಿಲ್ಲ, ಭಾನುವಾರ ಮತ್ತು ಮಂಗಳವಾರದಂದು ಈ ಒಂದು ತಂತ್ರ ಪ್ರಯೋಗವನ್ನು ಪ್ರಯೋಗಿಸಬಹುದು. ಮೊದಲು ಒಂದು ಚಿಕ್ಕದಾದಂತಹ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಹಾಳೆಯ ಮೇಲೆ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಯಂತ್ರವನ್ನು ರಚಿಸಬೇಕಾಗಿರುತ್ತದೆ. ಈಗ ನಾನು ಯಂತ್ರವನ್ನು ಬರೆಯುವುದನ್ನು ತಮಗೆ ಬರೆದು ತೋರಿಸಲಿದ್ದೇನೆ. ಅತಿ ಸರಳ ಮಾದರಿಯಲ್ಲಿ ಯಾರ ಸಹಾಯವೂ ಇಲ್ಲದೆ ತಾವು ಸ್ವತಃ ತಮ್ಮ ಕೈಗಳಲ್ಲೇ ಈ ಒಂದು ತಂತ್ರ ಪ್ರಯೋಗವನ್ನು ಮಾಡಬಹುದಾಗಿರುತ್ತದೆ. ತಂತ್ರವನ್ನು ಮಾಡಲು ಮಂಗಳವಾರ ಮತ್ತು ಭಾನುವಾರದ ದಿನಗಳಂದು ಈ ರೀತಿಯ ತಂತ್ರ ಪ್ರಯೋಗವನ್ನು ಪ್ರಯೋಗಿಸಬಹುದು. ಈ ರೀತಿ ಒಂದು ಯಂತ್ರವನ್ನು ಬರೆದುಕೊಂಡು ಇದರಲ್ಲಿ ಕೆಲವು ಬೀಜಾಕ್ಷರಗಳನ್ನು ಬರೆಯಬೇಕಾಗಿರುತ್ತದೆ. ಓಂ ಶ್ರೀಂ ಐಂ ಕ್ಲೀಂ. ಈ ಮಧ್ಯಭಾಗದಲ್ಲಿ ಸಾಧ್ಯನಾಮ, ಅಂದರೆ ಯಾವ ವ್ಯಕ್ತಿಯನ್ನಾದರೆ ತಾವು ತಮ್ಮ ವಶ ಮಾಡಿಕೊಳ್ಳಲು ಬಯಸಿರುವಿರೋ ಆ ವ್ಯಕ್ತಿಯ ಹೆಸರನ್ನು ಈ ಯಂತ್ರದ ಮಧ್ಯಭಾಗದಲ್ಲಿ ಬರೆಯಬೇಕಾಗಿದೆ. ಹಾಗೆ ಈ ಯಂತ್ರದ 4 ಬದಿಯಲ್ಲೂ ಕೆಲವು ದೈವಿಕ ಸಂಖ್ಯೆಗಳನ್ನು ಬರೆಯಬೇಕಾಗಿರುತ್ತದೆ. ಮೊದಲಿಗೆ 9, 16, 7, 19, 6, 21, 29, ಈ ಕೊನೆಯ ಭಾಗದಲ್ಲಿ 18. ಈ ರೀತಿಯ ಒಂದು ಯಂತ್ರವನ್ನು ಬರೆದುಕೊಂಡು ಈ ಬಿಳಿಯ ಕಾಗದವನ್ನು ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಬೇಕಾಗಿದೆ. ಅತಿ ಸರಳವಾದಂತಹ ತಂತ್ರ, ಆದರೂ ಸಹ ಬಹಳ ಬಲಿಷ್ಠವಾದಂತಹ ಶಕ್ತಿಯುತವಾದಂತಹ ತಂತ್ರ ಇದಾಗಿರುತ್ತದೆ. ಈ ರೀತಿ ಬಿಳಿಯ ಹಾಳೆಯನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಳ್ಳಬೇಕು. ಇದಾದ ನಂತರ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಸರಳವಾದಂತಹ ಮಂತ್ರವನ್ನು ಜಪಿಸಬೇಕಾಗಿರುತ್ತದೆ. ಆ ಮಂತ್ರವನ್ನು ಸಹ ನಾನೀಗ ನಿಮಗೆ ಬರೆದು ತೋರಿಸಲಿದ್ದೇನೆ. ಓಂ
ಶ್ರೀಂ ತ್ರೀಂ ತ್ರೀಂ ಮಮ ವಶ್ಯಂ ಫಟ್ ಸ್ವಾಹ. ವೀಕ್ಷಕರೇ, ಈ ಮಂತ್ರದಲ್ಲಿ ಈ ಸ್ಥಳದಲ್ಲಿ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ, ನೀವು ಬಯಸಿದ ವ್ಯಕ್ತಿಯ ಹೆಸರು ರಾಮ ಆಗಿದ್ದಲ್ಲಿ ಓಂ ಶ್ರೀಂ ತ್ರೀಂ ತ್ರೀಂ ರಾಮ ಮಮ ವಶ್ಯಂ ಫಟ್ ಸ್ವಾಹ. ಈ ಯಂತ್ರಕ್ಕೆ ಸಂಬಂಧಿಸಿದಂತಹ ಈ ಒಂದು ಮಂತ್ರವನ್ನು ತಾವು 58 ಬಾರಿ ಈ ಮಂತ್ರವನ್ನು ಜಪಿಸಬೇಕಾಗಿರೋದು. ನಾವು ಬಿಳಿಯ ಹಾಳೆಯಲ್ಲಿ ಬರೆದಿರುವಂತಹ ವಶೀಕರಣ ಯಂತ್ರವನ್ನು ರಚಿಸಿಕೊಂಡಂತಹ ಈ ಕಾಗದವನ್ನು ತಮ್ಮ ಬಲಗೈನಲ್ಲಿಟ್ಟುಕೊಂಡು ಈಗ ತಿಳಿಸಿದಂತಹ ಮಂತ್ರವನ್ನು ಓಂ ಶ್ರೀಂ ತ್ರೀಂ ತ್ರೀಂ ಹೆಸರನ್ನು ಸೇರಿಸಿ ಮಮ ವಶ್ಯಂ ಫಟ್ ಸ್ವಾಹ ಮಂತ್ರವನ್ನು 58 ಬಾರಿ ಜಪಿಸಬೇಕಾಗಿರ್ತದೆ. ಈ ಯಂತ್ರವನ್ನು ಕೈಯಲ್ಲಿಡಿದು ಮಂತ್ರವನ್ನು 58 ಬಾರಿ ಪಠಿಸಿದ ನಂತರ ಈ ರೀತಿ ಈ ಒಂದು ಯಂತ್ರವನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿಕೊಂಡ ನಂತರ ಹಳದಿ ದಾರದ ಸಹಾಯದಿಂದ ಈ ರೀತಿಯ ಒಂದು ಹಳದಿ ದಾರದ ಸಹಾಯದಿಂದ ಈ ಯಂತ್ರವನ್ನು ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು. ಯಂತ್ರವನ್ನು ಹಳದಿ ದಾರದ ಸಹಾಯದಿಂದ ಈ ರೀತಿ ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು. ಈ ರೀತಿ ಹಳದಿ ದಾರದಿಂದ ಯಂತ್ರವನ್ನು ಗಂಟನ್ನಾಗಿ ಮಾಡಿಕೊಂಡಂತಹ ನಂತರ ಈ ತಂತ್ರ ಮಾಡಿದ ದಿನದಂದು ಈ ಒಂದು ಯಂತ್ರವನ್ನು ತಾವು ನಿದ್ರಿಸುವಂತಹ ಸಮಯದಲ್ಲಿ ಈ ತಂತ್ರ ಮಾಡಿದ ದಿನ ರಾತ್ರಿ ಸಮಯ ತಾವು ನಿದ್ರಿಸುವಾಗ ಈ ಯಂತ್ರವನ್ನು ಈ ಹಳದಿ ಬಣ್ಣದ ದಾರದ ಸಹಾಯದಿಂದ ತಮ್ಮ ಬಲಗೈ ತೋಳಿಗೆ ಕಟ್ಟಿಕೊಂಡು ಆ ರಾತ್ರಿಯೆಲ್ಲವೂ ನಿದ್ರಿಸಬೇಕಾಗಿರುತ್ತದೆ. ನಂತರದ ದಿನ ತಂತ್ರ ಮಾಡಿದ ಮರುದಿನ ಸೂರ್ಯೋದಯಕ್ಕೂ ಮೊದಲು ಈ ಯಂತ್ರವನ್ನು ಹಾಗೂ ಇದರಲ್ಲಿರುವಂತಹ ಈ ದಾರದ ಸಹಾಯದೊಂದಿಗೆ ಈ ಯಂತ್ರವನ್ನು ನಿಮ್ಮ ಹತ್ತಿರದ ಯಾವುದೇ ದೇವತಾ ಮರಗಳಿಗೆ ಕಟ್ಟಿ ಬರಬೇಕಾಗುತ್ತದೆ. ಈ ಯಂತ್ರವನ್ನು ದೇವತಾ ಮರಗಳಿಗೆ ಕಟ್ಟಿ ಬರಬೇಕು. ದೇವತಾ ಮರಗಳೆಂದರೆ ಬೇವಿನ ಮರ, ಆಲದ ಮರ, ಹತ್ತಿ ಮರ ಅಥವಾ ಬಿಳಿಯಕ್ಕದ ಗಿಡ. ಈ ರೀತಿಯ ದೇವತಾ ಮರಗಳಿಗೆ ಈ ಯಂತ್ರವನ್ನು ಕಟ್ಟಿ ಬರಬೇಕಾಗುತ್ತದೆ. ಈ ತಂತ್ರ ಮಾಡಿದ ಕೆಲವೇ ದಿನಗಳಲ್ಲಿ ಅತಿ ಶೀಘ್ರವಾಗಿ ನಿಮ್ಮಿಂದ ದೂರವಾದಂತಹ ನಿಮ್ಮ ವ್ಯಕ್ತಿ, ಆ ವ್ಯಕ್ತಿಗಳು ನೀವು ಪ್ರೀತಿಸಿದಂತಹ ಪ್ರೇಮಿಯಾಗಿರಬಹುದು, ಅಥವಾ ನಿಮ್ಮಿಂದ ದೂರವಾದಂತಹ ನಿಮ್ಮ ಪತಿ, ಪತ್ನಿ ಅಥವಾ ನಿಮ್ಮ ಸ್ನೇಹಿತರು, ಅದು ಯಾರಾದರೂ ಸರಿ, ಈ ತಂತ್ರ ಮಾಡಿದ ಕೆಲವೇ ದಿನಗಳಲ್ಲಿ ಅವರು ತಾವಾಗಿಯೇ ನಿಮ್ಮ ಬಳಿ ಬಂದು ಸೇರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಈ ತಂತ್ರವನ್ನು ಕೇವಲ ಒಳ್ಳೆಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಬೇಕಾಗಿರುತ್ತದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮಗೆ ತಿಳಿದಿರುವಂತಹ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಇದರಿಂದ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ಅನೇಕರಿಗೆ ಈ ವಿಡಿಯೋ ಮತ್ತು ಈ ಮಾಹಿತಿ ತಲುಪಿ 10 ಜನರಿಗೆ ಈ ತಂತ್ರದ ಉಪಯೋಗವಾಗಬಹುದು. ಇನ್ನೂ ಅನೇಕ ರೀತಿಯ ತಂತ್ರವಿದ್ಯೆಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿಕೊಳ್ಳಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.